ಬೆಂಗಳೂರು ಫಸ್ಟ್ಗೆ ಮತ್ತೆ ಸ್ವಾಗತ. ಜನವರಿ 10ನೇ ತಾರೀಕು ಕೆಆರ್ ಪುರಂ ಠಾಣೆಗೆ ಬೈಕ್ ಕಳ್ಳತನ ಕೇಸ್ ಒಂದು ದಾಖಲಾಗಿತ್ತು. ಈ ಕೇಸ್ ಬೆನ್ನತ್ತಿದ ಪೊಲೀಸರಿಗೆ ಆರೋಪಿ ಮಾಲ್ ಸಮೇತ ಸಿಕ್ಬಿದ್ದಿದ್ದ. ಆದರೆ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ವಿಚಾರಣೆ ನಡೆಸಿದಾಗ ಆರೋಪಿ ಬಾಯ್ಬಿಟ್ಟ ಸತ್ಯ ಕೇಳಿ ಪೊಲೀಸರೇ ಒಂದು ಕ್ಷಣ ದಿಗ್ಭ್ರಮೆಗೊಂಡಿದ್ರು. ಆ ದೃಶ್ಯ ನೋಡಿದ್ರೆ ನೀವು ಶಾಕ್ ಆಗ್ತೀರಿ. ಇಪ್ಪತ್ತು ರಾಯಲ್ ಎನ್ಫೀಲ್ಡ್ ಬುಲೆಟ್ ಬೈಕ್ಸ್, 30 ಡಿಸೈನ್ ಪಲ್ಸರ್ ಬೈಕ್, 40ಕ್ಕೂ ಹೆಚ್ಚು ಆಕ್ಟಿವಾ ಸ್ಕೂಟರ್. ಇದ್ಯಾವುದೋ ವೆಹಿಕಲ್ ಎಕ್ಸಿಬಿಷನ್ ಅಲ್ಲ, ಬೈಕ್ ಸೇಲ್ ಅಂತೂ ಅಲ್ವೇ ಅಲ್ಲ. ಇದೆಲ್ಲ ಕದ್ದಿರೋ ದುಬಾರಿ ಬೈಕ್ಗಳು. 3 ವರ್ಷದಲ್ಲಿ 100 ಬೈಕ್ಗಳನ್ನ ಕದ್ದ ಒಬ್ಬ ಕಳ್ಳನ ಕಥೆ ಇದು. ಅಬ್ಬಬ್ಬಾ, ಕದ್ದಿರೋ ಬೈಕ ಒಬ್ಬನೇ ಇಷ್ಟೊಂದು ಬೈಕ್ ಎಗರಿಸ್ಬಿಟ್ನ? ಅದ್ ಹೇಗ್ ಸಾಧ್ಯವಾಯ್ತು ಅನ್ನೋ ಪ್ರಶ್ನೆಗೆ ಉತ್ತರ ಕಳ್ಳನೇ ಟ್ರಯಲ್ ತೋರಿಸ್ತಿದ್ದಾನೆ, ನೋಡ್ಕೊಂಬಿಡಿ. ಬೈಕ್ ಸ್ಪೇರ್ ಟೂಲ್ಸ್ ಇಟ್ಕೊಂಡು ಹ್ಯಾಂಡಲ್ ಲಾಕ್ ಕಟ್ ಮಾಡ್ತಾನೆ. ಬ್ಲೇಡ್ ಹಿಡಿದು ವೈರ್ ಸೀಳಿ ಜಾಯಿಂಟ್ ಮಾಡ್ಕೊಂಡ್ರೆ ಮುಗೀತು, ಕೀನೇ ಬೇಕಿಲ್ಲ. ಬೈಕ್ ಸ್ಟಾರ್ಟ್. ಇವನೇ ನೋಡಿ, 3 ವರ್ಷದಲ್ಲಿ 100 ಬೈಕ್ ಕದ್ದ ಆಸಾಮಿ. ಹೆಸರು ಪ್ರಸಾದ್ ಬಾಬು. ಮೂಲತಃ ಆಂಧ್ರದ ಬಂಗಾರುಪಾಳ್ಯಂ ನಿವಾಸಿ. ಮೋಜು ಮಸ್ತಿಗಾಗಿ ಬೈಕ್ ಕಳ್ಳತನ ಮಾಡ್ತಾ ಇದ್ದ ಕೇಡಿ ಇದೀಗ ಪೊಲೀಸರ ಕೈಯಲ್ಲಿ ತಗ್ಲಾಕೊಂಡಿದ್ದಾನೆ. ಖದೀಮ ಪ್ರಸಾದ್ ಬಾಬು ಡೈಲಿ ಸಂಜೆ ಆಗ್ತಾ ಇದ್ದಂತೆ ಬೆಂಗಳೂರಿಗೆ ಬರ್ತಾ ಇದ್ದ. ನಂತರ ಕೆಆರ್ ಪುರಂ, ಟಿನ್ ಫ್ಯಾಕ್ಟರಿ, ಮಹದೇವಪುರ ಜನವಸತಿ ಪ್ರದೇಶದಲ್ಲಿ ಓಡಾಡ್ತಾ 2 ವೀಲರ್ ಬೈಕ್ ಮೇಲೆ ಕಣ್ಣಿಡ್ತಿದ್ದ. ಯಾರು ನೋಡ್ತಿಲ್ಲ ಅಂದಾಗ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳ ಹ್ಯಾಂಡಲ್ ಲಾಕ್ ಮುರಿದು ಬೈಕ್ ಕದೀತಾ ಇದ್ದ. ಮತ್ತೆ ಅದೇ ಬೈಕ್ ನಲ್ಲಿ ಊರಿಗೆ ಎಸ್ಕೇಪ್ ಆಗಿ ಕೇವಲ 15ರಿಂದ 20 ಸಾವಿರಕ್ಕೆ ಕದ್ದ ಬೈಕ್ಗಳನ್ನ ಆಂಧ್ರದಲ್ಲಿ ಸೇಲ್ ಮಾಡಿ ಮೋಜು ಮಸ್ತಿ ಮಾಡ್ತಿದ್ದ. ಇದರಿಂದ ಕೆಆರ್ಪುರ ಪೊಲೀಸ್ ಠಾಣೆಯದ್ದೇ ಸುಮಾರು 23 ವಾಹನ ಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದಾವೆ. ನಂತರ ರಾಮಮೂರ್ತಿ ನಗರದ 2 ದ್ವಿಚಕ್ರ ವಾಹನಗಳು, ಆವಲಹಳ್ಳಿದು, ಕೋಲಾರ ಟೌನ್, ಅದೇ ರೀತಿಯಲ್ಲಿ ತಿರುಪತಿ ಮತ್ತು ರೇಣಗುಂಟ, ರಾಯಚೂಟಿ, ಈ ರೀತಿ ಮತ್ಯಾಲಪಲ್ಲಿ, ನವಾಬ್ಪೇಟ್, ಅಲಿಪಿರಿ, ಈ ರೀತಿ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಕಡೆಗಳಲ್ಲಿ ಈ ವಾಹನಗಳು ಏನು ಕಳ್ಳತನ ಆಗಿತ್ತು ಅವುಗಳೆಲ್ಲವೂ ಕೂಡ ಈಗ ಪೊಲೀಸರ ಪತ್ತೆಯಾಗಿ ಅವರು ಈಗ ಅವುಗಳನ್ನೆಲ್ಲವನ್ನು ರಿಕವರಿ ಮಾಡಿದ್ದಾರೆ. ಸದ್ಯ ಕೆಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಬಂಧಿತ ಆರೋಪಿಯಿಂದ ಸುಮಾರು 1,45 ಲಕ್ಷ ಮೌಲ್ಯದ 100 ಬೈಕ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ಮೂಲಕ ಸುಮಾರು 51 ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.